ಮಹೇಶ್ ಜಿ, ನೀವು ಎನಿವೇ ರಾಮಲಿಂಗಾರೆಡ್ಡಿ ಅವ್ರ ಸಂದರ್ಶನ ಗಮನಿಸಿದ್ದೀರಿ. ಅವ್ರು ಇದನ್ನು ಹೇಳಿದ್ರು, ಬಿಜೆಪಿ ಸರ್ಕಾರ ಆಯ್ತು, ರಿಕ್ರೂಟ್ಮೆಂಟೇ ಮಾಡ್ಕೊಳ್ಳಿಲ್ಲ, ನಾವು ಮಾಡ್ಕೊಳ್ತಾ ಇದೀವಿ. 4 ವರ್ಷದಲ್ಲಿ ಒಂದೇ ಒಂದು ಬಸ್ ಅನ್ನ ಕೂಡ ಅವ್ರು ತಗೊಳ್ಳಿಲ್ಲ, ನಾವು ತಗೊಳ್ತಾ ಇದೀವಿ. ಸರ್ವಿಸ್ ಅಲ್ಲಿರೋ ಸಂದರ್ಭದಲ್ಲಿ ಸಾರಿಗೆ ನೌಕರರು ತೀರ್ಕೊಂಡ್ರೆ ಅವ್ರಿಗೆ ಬಿಡುಗಾಸ್ ಕೊಡ್ತಾ ಇರಲಿಲ್ಲ, ನಾವು ಕೊಡ್ತಾ ಇದೀವಿ. ರಾಮಲಿಂಗಾರೆಡ್ಡಿ ಅವರೇ ಕೊಟ್ಟಿರೋದು. ಸಂಬಳದ ಮಾತ್ರ ನೋಡ್ತಿದ್ದೀರಿ, ಬೇರೆ ಅನುಕೂಲದ ಬಗ್ಗೆನೂ ಮಾತನಾಡಿ ಅಂತ ಹೇಳ್ತಾರೆ. ಮೇಡಮ್, ಏನು ಕುಮಾರಸ್ವಾಮಿ ಅವರು ಸೆಂಟ್ರಲ್ ಗವರ್ಮೆಂಟ್ ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಏನಿದ್ದಾರೆ, ಇವತ್ತು ನಾವು ಏನು ಕಮಿಟ್ಮೆಂಟ್ ಆಗಿದ್ದೀವಿ, ಮೋದಿಜಿಯವರ ಕೈಕಾಲು ಹಿಡ್ಕೊಂಡು ಈ ಡ್ರೈವ್ ಸ್ಕೀಮ್ ಯೋಜನೆ ಅಡಿಯಲ್ಲಿ ಸುಮಾರು 14,028 ಬಸ್ಗಳನ್ನ ನಾವು ಆದೇಶ ಮಾಡಿಸ್ಕೊಂಡಿದೀವಿ. ಅದರಲ್ಲಿ 50ರಷ್ಟು ಈ ಡ್ರೈವ್ ಎಲೆಕ್ಟ್ರಿಕಲ್ ಬಸ್ಗಳನ್ನ ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ ಕುಮಾರಣ್ಣ. ನಂಬರ್ 1 ಇವ್ರದ್ದು ಯಾವ ಬಸ್ಗಳಿದೆ ಇವ್ರದ್ದು ಅಂದ್ರೆ ಕರ್ನಾಟಕದಲ್ಲಿ ಇವತ್ತೇನು ಓಡ್ತಾ ಇದೆ ಆ ಬಸ್ಗಳು ಎಲ್ಲ. ಬಿಜೆಪಿ ಸರ್ಕಾರ ಕೇಳಿದ್ರೆ ನೀವು ಜೆಡಿಎಸ್ ಹೇಳಿದ್ರೆ. ಏನಿವೆ ನಮ್ಮ ಜೊತೆ ನಮ್ಮ ವೀಕ್ಷಕರೊಬ್ಬರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಸದಾಶಿವ್ ಅಂತ ಹೇಳಿ. ನಮಸ್ಕಾರ ಸದಾಶಿವ್ ಸರ್. ಮೇಡಮ್ ನಮಸ್ತೆ. ನಾನು ಮೇಡಮ್ ದಯವಿಟ್ಟು ಒಂದ್ 2 ನಿಮಿಷ ಅವಕಾಶ ಕೊಡಿ. ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದು 38 ವರ್ಷದಿಂದ ಹೆಚ್ಚಿಗೆ ಸರ್ವಿಸ್ ಮಾಡಿದ್ದೀನಿ ಮೇಡಮ್. ಈ ಸರ್ಕಾರ ಈ ಉದಾಹರಣೆ 2013ರಿಂದ ಈ ಸಿದ್ದರಾಮಯ್ಯ 2ನೇ ಸರ್ ಅವಧಿ ಇದು. ಈ ಹಿಂದೆ ನಮ್ಮ ಇಲಾಖೆಗೆ ರಾಘವೇಂದ್ರ ಔರಾದ್ಕರ್ ಅಂದ್ಬಿಟ್ಟು ನಮ್ಮ IPS ಅಧಿಕಾರಿಗಳು ಒಂದು ಸಮಿತಿ ಮಾಡಿದ್ರು. ಅಲ್ಲಿ ರಚನೆ ಮಾಡಿ ಕೊಟ್ಟಿರೋದಕ್ಕೆ ಅವ್ರ ಕೊನೆಯಲ್ಲಿ ಬಂಪರ್ ಅಂದ್ಬಿಟ್ಟು ಕೊನೆಗೆ ಪೊಲೀಸ್ ಇಲಾಖೆ ಕೊಟ್ಟಿದ್ದು ಚಂಬು ಮೇಡಮ್, ಚಂಬು. ಮತ್ತೆ ಈ ಕೆಟ್ಟ ಸರ್ಕಾರದಲ್ಲಿ ಯಾರಿಗೂ ಅನುಕೂಲ ಇಲ್ಲ ಮೇಡಮ್. ಮತ್ತೆ ಅಂಗನವಾಡಿ ಕಾರ್ಯಕರ್ತೆಯರು ಯಾವ್ಯಾವ ರೀತಿ ನೋವು ಅನುಭವಿಸಿದ್ರು ನೀವೇ ನೋಡಿದ್ರಿ ಲಾಸ್ಟ್ ಟೈಮ್. ನಿಜ ಹೇಳ್ಬೇಕಾದ್ರೆ ಮೇಡಮ್, ಈ 3 ವರ್ಷದಲ್ಲಂತೂ ಜನಸಾಮಾನ್ಯರ ಬದುಕು ಹಾಳಾಗೋಗಿದೆ. ಈ ದರಿದ್ರ ಸರ್ಕಾರ ಯಾವಾಗ ತೊಲಗುತ್ತೆ ಅಂತ ವೇಟ್ ಮಾಡ್ತಿದೀವಿ ಮೇಡಮ್. ಹಿಂದಿನ ಸರ್ಕಾರದಲ್ಲಿ ಎಲ್ಲಾ ಚೆನ್ನಾಗಿತ್ತ ಅಂತ ಕೇಳಲೇಬೇಕಾಗುತ್ತೆ ಸರ್. ಪ್ರಶ್ನೆ ಬಿಜೆಪಿ ಇರ್ಬೇಕಾದ್ರೆ ಎಲ್ಲ ಸರಿ ಇತ್ತು ಅಂತ ನಾನು ಹೇಳಲ್ಲ. ಈ ಹಿಂದಿನ ಸರ್ಕಾರಗಳಲ್ಲಿ ಇಷ್ಟೊಂದು ವರ್ಷ, ಇಷ್ಟೊಂದು ಭ್ರಷ್ಟಾಚಾರ, ಇಷ್ಟೊಂದು ಅವಿವೇಕಿತನ, ಇಷ್ಟೊಂದು ಬಂಡತನ, ಇಷ್ಟೊಂದು ಒಂದು ಹೊಲಸು ರಾಜಕೀಯ ಇರಲಿಲ್ಲ ಮೇಡಮ್. ರೈಟ್ ಸರ್ ಧನ್ಯವಾದ. ಕರಿಯಪ್ಪ ಅಂತ ಹೇಳಿ ಇನ್ನೊಂದು ಕರೆ ಇದೆ ಸರ್. ಕರಿಯಪ್ಪ ಅಂತ ಹೇಳಿ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಕರಿಯಪ್ಪ ಸರ್ ನಮಸ್ಕಾರ, ಹೇಳಿ ಸರ್. ಆಯ್ತು ಮೇಡಮ್, ಇವಾಗ ಇವ್ರು ಹೇಳ್ತಾ ಇದಾರಲ್ಲ, ಇದೇ ರೀತಿನ ನಾವು ಹೇಳ್ತಾ ಇರೋದು. ಈಗ ಸರ್ಕಾರಿ ಗ್ಯಾರಂಟಿ ಯೋಜನೆ ಒಳಗೆ ನಾವು ದುಡಿತಾ ಇರೋ ಕಾರ್ಮಿಕರು, ಇವಾಗ ಸರ್ಕಾರಿ ನೌಕರರಿಗೂ ನಮಗೂ ಅಜಗಜಾಂತರವಾದ ವ್ಯತ್ಯಾಸ ಇದೆ ಸಂಬಳ, ಹೌದಾ? ಆ ಸಂಬಳಕ್ಕೆ ವ್ಯತ್ಯಾಸ ನೋಡ್ಬಿಟ್ಟು ಅದು ಈಗ ಒಬ್ಬ ಸರ್ಕಾರಿ ನೌಕರಲ್ಲಿ ಕೆಲಸ ಮಾಡ್ತಕ್ಕಂತ ಡ್ರೈವರ್ ಸಂಬಳಕ್ಕೂ ನಾವು ದುಡಿತಾ ಇರೋ ನಮ್ ಸಂಬಳಕ್ಕೂ ವ್ಯತ್ಯಾಸ ಬಹಳ ಇದೆ. ಕರೆಕ್ಟ್ ಕರಿಯಪ್ಪ ಅವರೇ, ಧನ್ಯವಾದ. ನಾನು ಆಕ್ಚುಲಿ ಮಂಜುನಾಥ್ ಸರ್ ಇದೇ ಪ್ರಶ್ನೆ ಕೇಳೋಣ ಅಂತಿದ್ದೆ ಸರ್. 4 ವರ್ಷ ಮುಂಚಿತವಾಗಿ ಸರ್ಕಾರಿ ನೌಕರರಿಗೆ ಅವ್ರು ಕೇಳ್ತಾರೋ ಬಿಡ್ತಾರೋ ಅನ್ನೋ ರೀತಿಯಲ್ಲಿ ಆಗೋಗ್ಬಿಡುತ್ತೆ ಸರ್. ನನಗ್ ಲೆಕ್ಕ ತಪ್ಪಿದ್ರೆ ನೀವು ಕರೆಕ್ಟ್ ಮಾಡಿ ಹೇಳಿ. ಬರೋಬ್ಬರಿ 76 ತಿಂಗಳುಗಳಿಂದ ಅಸಮಾಧಾನ ಇದೆ ವೇತನ ಪರಿಷ್ಕರಣೆ ಬಗ್ಗೆ ಸಾರಿಗೆ ನೌಕರರಿಗೆ ಸರ್. 4 ವರ್ಷ 76 ತಿಂಗಳು ಅಂದ್ರೆ ಕೇಳೋಕ್ ಮುಂಚೆನೆ ವರ ಕೊಟ್ಟಂಗೆ ಸರ್ಕಾರಿ ನೌಕರರಿಗೆ. ಈಗ ಮೇಡಮ್ ಬಹಳ ಸ್ಪಷ್ಟವಾಗಿ ರಾಮಲಿಂಗಾರೆಡ್ಡಿ ಅವರ ಸಂದರ್ಶನ ಕೂಡ ನಾವು ನೋಡಿದೀವಿ. ಅತ್ಯಂತ ಹಿರಿಯರು, ಮುತ್ಸದ್ದಿಗಳು, ಅದೆಲ್ಲದರಲ್ಲೂ ಸೌಮ್ಯ ಸ್ವಭಾವದವರು, ಅದೆಲ್ಲವನ್ನೂ ಕೂಡ ನಾವು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ಅವರು ಸಂದರ್ಶನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದರೆ ಸಾರಿಗೆ ನೌಕರರ ಬಗ್ಗೆ, ಮುಖಂಡರ ಬಗ್ಗೆ ಬಹಳ ಪ್ರೀತಿ ಇದೆ ಅಂತ. ನಮಗೂ ಪ್ರೀತಿ ಇದೆ. ಬರೀ ಪ್ರೀತಿ ಇದ್ರೆ ನಮ್ಮ ಹೊಟ್ಟೆ ತುಂಬೋದಿಲ್ಲ. ಇವತ್ತು ನೋಡಿ, ಈಗ ನೋಡಿ 25 ವರ್ಷ ಸರ್ವಿಸ್ ಮಾಡಿರ್ತಕ್ಕಂತ ಒಬ್ಬ ನೌಕರನಿಗೆ ಇವ್ರು ಮಾಡಿರ್ತಕ್ಕಂಥದ್ದು 4,000 ರೂಪಾಯಿ ಹೆಚ್ಚಳ ಆಗುತ್ತೆ. ಇವತ್ತಿನ ಬೆಲೆ ಏರಿಕೆನಲ್ಲಿ ಏನ್ ಸಾಧ್ಯ ಆಗುತ್ತೆ? ಅದಕ್ಕೆ ನಾವು 25% ವೇತನ ಹೆಚ್ಚಳವನ್ನ ಕೇಳ್ತಾ ಇದೀವಿ. ಅದು ಕೇಳಿ 31% DA ಮರ್ಜಿ ಆದ್ರೆ ಈ ರಾಜ್ಯ ಸರ್ಕಾರಿ ನೌಕರರಿಗೂ ನಮಗೂ ಏನ್ ವ್ಯತ್ಯಾಸ ಇದೆ ಅದರ ಹತ್ತತ್ರ ಹೋಗ್ಲಿಕ್ಕೆ ನಾವು ಸಾಧ್ಯತೆ ಇದೆ ಅಂತ ಕೇಳ್ತಾ ಇದೀವಿ. ಮತ್ತೆ ಇವರು ನಾವು ನೌಕರರು ಸಂಬಳ ಕೇಳುವಂತ ಸಂದರ್ಭದಲ್ಲಿ ಸಾರಿಗೆ ನಿಗಮಗಳ ಲಾಭ ನಷ್ಟವನ್ನ ನಮ್ಗೆ ಹೇಳ್ತಾರೆ. ಇದೇ ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಸಂದರ್ಶನದಲ್ಲಿ ಹೇಳಿದರೆ ಸಾರಿಗೆ ನಿಗಮಗಳು ಲಾಭ ನಷ್ಟದ ಸಂಸ್ಥೆಗಳಲ್ಲ. ನಾವು ಮುಖ್ಯಮಂತ್ರಿಗಳ ಜೊತೆ ಮಾತನಾಡುವಾಗ ನಾವು ಸ್ಪಷ್ಟವಾಗಿ ಹೇಳಿದ್ವಿ, ಇದು ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಸಂಸ್ಥೆ ಅಲ್ಲ. ಯಾಕೆಂದ್ರೆ ಅಲ್ಲಿ ಒಂದು ವಸ್ತು ಉತ್ಪಾದನೆ ಆಗುತ್ತೆ, ಅದಕ್ಕೆ ಲಾಭ ಇಟ್ಟು ಮಾರ್ತಾರೆ. ಇದು ಈ ನಾಡಿನ 7 ಕೋಟಿ ಜನರಿಗೆ ಸೇವೆ ಕೊಡ್ತಕ್ಕಂತ ಜವಾಬ್ದಾರಿ ಸರ್ಕಾರದ್ದು. ಈ ಸರ್ಕಾರದ ಜವಾಬ್ದಾರಿ ಇರುವಂತ ಈ ಸಂಸ್ಥೆನಲ್ಲಿ 40% ವಾಹನಗಳು ಇವತ್ತಿಗೆ ನಟರಾಜ್ ಗೌಡರು ಇದ್ದಾರೆ, ಅವ್ರ ಪಕ್ಷ ಇವತ್ತು ಅಧಿಕಾರದಲ್ಲಿದ್ರೆ ಅಥವಾ ಇತರೆ ಯಾರೇ ಎಂಪಿಗಳು MLAಗಳಿರಲಿ, MP MLAಗಳು, ಜಿಲ್ಲಾ ಪಂಚಾಯತ್ ಸದಸ್ಯರು, ತಾಲೂಕ್ ಪಂಚಾಯತ್ ಸದಸ್ಯರು, ಗ್ರಾಮ ಪಂಚಾಯತ್ ಸದಸ್ಯರು ಅವ್ರ ಊರಿಗೆ ಬಸ್ಗೆ ಹೋಗ್ತಾರೆ. ಅಲ್ಲಿ 5 ಜನ 10 ಜನ ಓಡಾಡೋದಿಲ್ಲ, ಆದ್ರೂ ಅವ್ರಿಗೆ ಬಸ್ ಕಳಿಸಬೇಕು. ಇಂಥ 40% ಬಸ್ನಲ್ಲಿ ಹಣ ಬರೋದಿಲ್ಲ.
ಈ ಹಣವನ್ನ ಯಾರು ಭರಿಸಬೇಕು? ಸಾರಿಗೆ ನಿಗಮಗಳ ನೌಕರರು ವೇತನ ಕೇಳಿದ್ರೆ ಇವತ್ತ ಆ ವೇತನ ಕೇಳುವಾಗ ಸಂಸ್ಥೆ ಸದೃಢವಾಗಿಲ್ಲ ಅಂತೇಳಿ ಸಾರಿಗೆ ನಿಗಮಗಳ ದುಡಿಯೋ ನೌಕರರ ಮೇಲೆ ಈ ಜವಾಬ್ದಾರಿಯನ್ನ ಸರ್ಕಾರ ಹೊರಡಿಸ್ತಕ್ಕಂಥ ಕ್ರಮ ಇದೆಯಲ್ಲ, ಇದು ಸರಿಯಾದಂತ ಕ್ರಮ ಅಲ್ಲ. ಒಂದು. ಎರಡನೇದು ಬಹಳ ಮುಖ್ಯವಾಗಿ ನಿಮ್ ಗಮನಕ್ಕೆ ತರೋದು, ಇವತ್ತ ಸಾರಿಗೆ ನಿಗಮಗಳು ಒಂದು ವರ್ಷಕ್ಕೆ 13,000 ಕೋಟಿ ರೂಪಾಯಿ ಹಣವನ್ನ ತಂದಾಕ್ತಾ ಇದ್ದಾರೆ ಸಂಸ್ಥೆಗೆ. ಪ್ರತಿ ದಿವಸ ಕೆಎಸ್ಆರ್ಟಿಸಿನಲ್ಲಿ 14 ಕೋಟಿ ರೂಪಾಯಿ ಬರುತ್ತೆ, ಬಿಎಂಟಿಸಿನಲ್ಲಿ 7.5 ಕೋಟಿ ರೂಪಾಯಿ ಬರುತ್ತೆ, ಎನ್ಇಕೆಆರ್ಟಿಸಿನಲ್ಲಿ ಕೆಕೆಆರ್ಟಿಸಿ ಇದೆಯಲ್ಲ ಅಲ್ಲಿ 3.25 ಕೋಟಿ ರೂಪಾಯಿ ಬರುತ್ತೆ, ಇದರಲ್ಲಿ 6.5 ಕೋಟಿ ರೂಪಾಯಿ ಪರ್ ಡೇ ಬರುತ್ತೆ. ಇದನ್ನ ನೀವು 365 ದಿವಸಕ್ಕೆ ನೀವು ಗುಣಿಸಿದ್ರೆ 13,000 ಕೋಟಿ ರೂಪಾಯಿ ಹಣ ತಂದಾಕ್ತಾ ಇದೀವಿ. ಅಂದ್ರೆ ನಮ್ಮ ಶ್ರಮವನ್ನ ಹೆಚ್ಚಿಗೆ ಆಗ್ತದೆ. ನಿಮ್ಮ ಗಮನ ಇಲ್ಲ ಕೇಳ್ತಾ ಇಲ್ಲ, ಕೊಡ್ತೀವಿ. ಈ 40% ಏನ್ ಲಾಸ್ ಆಗುತ್ತೆ ಆ ದುಡ್ಡು ಕೊಡೋರು ಯಾರು? ಶಕ್ತಿ ಯೋಜನೆಯಲ್ಲಿ 5,500 ಕೋಟಿ ರೂಪಾಯಿ ಹಣ ಇಟ್ಕೊಂಡಿದ್ದೀರಿ, ಅದನ್ನು ಕೊಡೋರು ಯಾರು? ಈಗ ಈ ಸರ್ಕಾರದವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನಾವು ಈಗ 3 ವರ್ಷ ಅಧಿಕಾರಕ್ಕೆ ನಡೆಸ್ತಾ ಇದ್ದಾರೆ. ಮೊದಲನೇ ಸಲ 4 ಲಕ್ಷ ಕೋಟಿ ರೂಪಾಯಿ ಬಜೆಟ್ ಮಂಡನೆ ಮಾಡಿದ್ದಾರೆ. ಅದರ ನೆಕ್ಸ್ಟ್ 4,15,000 ಕೋಟಿ, ಈ ಸಲ 4,53,000 ಕೋಟಿ ರೂಪಾಯಿ ಬಜೆಟ್ ಮಂಡನೆ ಮಾಡಿ. ಸಾರಿಗೆ ನಿಗಮಗಳಿಗೆ ಆ ನೌಕರರ ಸಂಬಳ ಕೇಳಿದಾಗ ನೀವು ದುಡ್ಡಿಲ್ಲ ಅಂತ ಹೇಳಿದ್ರೆ ನಾವು ಹೊಣೆಗಾರರ ಮತ್ತು ರಾಜ್ಯ ಸರ್ಕಾರಿ ನೌಕರರಿಗೂ ನಮಗೂ ಇರ್ತಕ್ಕಂಥ ಈ ತಾರತಮ್ಯ ಏನಿದೆ ಇದನ್ನ ಸರಿಪಡಿಸಬೇಕಾದ್ರೆ ನಾವು 25 ಕೇಳಿದೀವಿ. ಈಗ ಅವ್ರೇನ್ ಹೇಳ್ತಾರೆ, ಅವ್ರು ಕೆಳಗಡೆ ಇಳಿಯೋದಿಲ್ಲ ಅಂತಾರೆ. ನಾವಿವತ್ತ ಈ ಮಾಧ್ಯಮದ ಮುಂದೆ ಬಹಳ ಸ್ಪಷ್ಟವಾಗಿ ಹೇಳ್ತೀವಿ, ನೀವು 12.5 ಹೇಳಿದಿರಿ, ಹಿಂದೆ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ 15% ಕೊಟ್ಟಿದ್ರೆ, ನೀವು 15% ಮೇಲೆ ಬನ್ನಿ, ನಾವು 25% ಇಂದ ಕೆಳಗೆ ಬರ್ತೀವಿ. ನೀವು ರಾಮಲಿಂಗಾರೆಡ್ಡಿ ಅವ್ರ ಸಂದರ್ಶನ ಗಮನಿಸಿದ್ದೀರಿ. ಅವ್ರು ಇದನ್ನು ಹೇಳಿದ್ರು, ಬಿಜೆಪಿ ಸರ್ಕಾರ ಆಯ್ತು, ರಿಕ್ರೂಟ್ಮೆಂಟೇ ಮಾಡ್ಕೊಳ್ಳಿಲ್ಲ, ನಾವು ಮಾಡ್ಕೊಳ್ತಾ ಇದೀವಿ. 4 ವರ್ಷದಲ್ಲಿ ಒಂದೇ ಒಂದು ಬಸ್ ಅನ್ನ ಕೂಡ ಅವ್ರು ತಗೊಳ್ಳಿಲ್ಲ, ನಾವು ತಗೊಳ್ತಾ ಇದೀವಿ. ಸರ್ವಿಸ್ ಅಲ್ಲಿರೋ ಸಂದರ್ಭದಲ್ಲಿ ಸಾರಿಗೆ ನೌಕರರು ತೀರ್ಕೊಂಡ್ರೆ ಅವರಿಗೆ ಬಿಡುಗಾಸ್ ಕೊಡ್ತಾ ಇರಲಿಲ್ಲ, ನಾವು ಕೊಡ್ತಾ ಇದೀವಿ. ರಾಮಲಿಂಗಾರೆಡ್ಡಿ ಅವರೇ ಕೊಟ್ಟಿರೋದು. ಸಂಬಳದ ಮಾತ್ರ ನೋಡ್ತಿದ್ದೀರಿ, ಬೇರೆ ಅನುಕೂಲದ ಬಗ್ಗೆನೂ ಮಾತನಾಡಿ ಅಂತ ಹೇಳ್ತಾರೆ. ಮೇಡಮ್, ಏನು ಕುಮಾರಸ್ವಾಮಿ ಅವರು ಸೆಂಟ್ರಲ್ ಗವರ್ಮೆಂಟ್ ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಏನಿದ್ದಾರೆ, ಇವತ್ತು ನಾವು ಏನು ಕಮಿಟ್ಮೆಂಟ್ ಆಗಿದ್ದೀವಿ, ಮೋದಿಜಿಯವರ ಕೈಕಾಲು ಹಿಡ್ಕೊಂಡು ಈ ಡ್ರೈವ್ ಸ್ಕೀಮ್ ಯೋಜನೆ ಅಡಿಯಲ್ಲಿ ಸುಮಾರು 14,028 ಬಸ್ಗಳನ್ನ ನಾವು ಆದೇಶ ಮಾಡಿಸ್ಕೊಂಡಿದೀವಿ. ಅದರಲ್ಲಿ 50ರಷ್ಟು ಈ ಡ್ರೈವ್ ಎಲೆಕ್ಟ್ರಿಕಲ್ ಬಸ್ಗಳನ್ನ ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ ಕುಮಾರಣ್ಣ. ನಂಬರ್ 1 ಇವ್ರದ್ದು ಯಾವ ಬಸ್ಗಳಿದೆ ಇವ್ರದ್ದು ಅಂದ್ರೆ, ಕರ್ನಾಟಕದಲ್ಲಿ ಇವತ್ತೇನು ಓಡ್ತಾ ಇದೆ ಆ ಬಸ್ಗಳು ಎಲ್ಲ ಬಿಜೆಪಿ ಸರ್ಕಾರ ಕೇಳಿದ್ರೆ ನೀವು ಜೆಡಿಎಸ್ ಹೇಳಿದ್ರೆ. ಎನಿವೆ ನಮ್ಮ ಜೊತೆ ನಮ್ಮ ವೀಕ್ಷಕರೊಬ್ಬರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಸದಾಶಿವ್ ಅಂತ ಹೇಳಿ. ನಮಸ್ಕಾರ ಸದಾಶಿವ್ ಸರ್. ಮೇಡಮ್ ನಮಸ್ತೆ. ನಾನು ಮೇಡಮ್ ದಯವಿಟ್ಟು 2 ನಿಮಿಷ ಅವಕಾಶ ಕೊಡಿ. ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದು 38 ವರ್ಷದಿಂದ ಹೆಚ್ಚಿಗೆ ಸರ್ವಿಸ್ ಮಾಡಿದ್ದೀನಿ ಮೇಡಮ್. ಈ ಸರ್ಕಾರ ಈ ಉದಾಹರಣೆ 2013ರಿಂದ ಈ ಸಿದ್ದರಾಮಯ್ಯ 2ನೇ ಸರ ಅವಧಿ ಇದು. ಈ ಹಿಂದೆ ನಮ್ಮ ಇಲಾಖೆಗೆ ರಾಘವೇಂದ್ರ ಔರಾದ್ಕರ್ ಅಂದ್ಬಿಟ್ಟು ನಮ್ಮ IPS ಅಧಿಕಾರಿಗಳು ಒಂದು ಸಮಿತಿ ಮಾಡಿದ್ರು. ಅಲ್ಲಿ ರಚನೆ ಮಾಡಿ ಕೊಟ್ಟಿರೋದಕ್ಕೆ ಅವ್ರ ಕೊನೆಯಲ್ಲಿ ಬಂಪರ್ 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 ಅಂದ್ಬಿಟ್ಟು ಕೊನೆಗೆ ಪೊಲೀಸ್ ಇಲಾಖೆ ಕೊಟ್ಟಿದ್ದು ಚಂಬು ಮೇಡಮ್, ಚಂಬು. ಮತ್ತೆ ಈ ಕೆಟ್ಟ ಸರ್ಕಾರದಲ್ಲಿ ಯಾರಿಗೂ ಅನುಕೂಲ ಇಲ್ಲ ಮೇಡಮ್. ಮತ್ತೆ ಅಂಗನವಾಡಿ ಕಾರ್ಯಕರ್ತೆಯರು ಯಾವ್ಯಾವ ರೀತಿ ನೋವು ಅನುಭವಿಸಿದ್ರು ನೀವೇ ನೋಡಿದ್ರಿ ಲಾಸ್ಟ್ ಟೈಮ್. ನಿಜ ಹೇಳ್ಬೇಕಾದ್ರೆ ಮೇಡಮ್, ಈ 3 ವರ್ಷದಲ್ಲಂತೂ ಜನಸಾಮಾನ್ಯರ ಬದುಕು ಹಾಳಾಗೋಗಿದೆ. ಈ ದರಿದ್ರ ಸರ್ಕಾರ ಯಾವಾಗ ತೊಲಗುತ್ತೆ ಅಂತ ವೇಟ್ ಮಾಡ್ತಿದೀವಿ ಮೇಡಮ್. ಹಿಂದಿನ ಸರ್ಕಾರದಲ್ಲಿ ಎಲ್ಲಾ ಚೆನ್ನಾಗಿತ್ತ ಅಂತ ಕೇಳಲೇಬೇಕಾಗುತ್ತೆ ಸರ್. ಪ್ರಶ್ನೆ ಬಿಜೆಪಿ ಇರ್ಬೇಕಾದ್ರೆ ಎಲ್ಲ ಸರಿ ಇತ್ತು ಅಂತ ನಾನು ಹೇಳಲ್ಲ. ಈ ಹಿಂದಿನ ಸರ್ಕಾರಗಳಲ್ಲಿ ಇಷ್ಟೊಂದು ವರ್ಷ, ಇಷ್ಟೊಂದು ಭ್ರಷ್ಟಾಚಾರ, ಇಷ್ಟೊಂದು ಅವಿವೇಕಿತನ, ಇಷ್ಟೊಂದು ಬಂಡತನ, ಇಷ್ಟೊಂದು ಒಂದು ಹೊಲಸು ರಾಜಕೀಯ ಇರಲಿಲ್ಲ ಮೇಡಮ್. ರೈಟ್ ಸರ್, ರೈಟ್ ಸರ್, ಧನ್ಯವಾದ. ಕರಿಯಪ್ಪ ಅಂತ ಹೇಳಿ ಇನ್ನೊಂದು ಕರೆ ಇದೆ ಸರ್. ಕರಿಯಪ್ಪ ಅಂತ ಹೇಳಿ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಕರಿಯಪ್ಪ ಸರ್ ನಮಸ್ಕಾರ, ಹೇಳಿ ಸರ್. ನಮಸ್ತೆ ಮೇಡಮ್. ಆಯ್ತು ಮೇಡಮ್, ಇವಾಗ ಇವ್ರು ಹೇಳ್ತಾ ಇದಾರಲ್ಲ, ಇದೇ ರೀತಿನ ನಾವು ಹೇಳ್ತಾ ಇರೋದು. ಈಗ ಸರ್ಕಾರಿ ಗ್ಯಾರಂಟಿ ಯೋಜನೆ ಒಳಗೆ ನಾವು ದುಡಿತಾ ಇರೋ ಕಾರ್ಮಿಕರು, ಇವಾಗ ಸರ್ಕಾರಿ ನೌಕರರಿಗೂ ನಮಗೂ ಅಜಗಜಾಂತರವಾದ ವ್ಯತ್ಯಾಸ ಇದೆ ಸಂಬಳ, ಹೌದಾ? ಆ ಸಂಬಳಕ್ಕೆ ವ್ಯತ್ಯಾಸ ನೋಡ್ಬಿಟ್ಟು ಅದು ಈಗ ಒಬ್ಬ ಸರ್ಕಾರಿ ನೌಕರಲ್ಲಿ ಕೆಲಸ ಮಾಡ್ತಕ್ಕಂತ ಡ್ರೈವರ್ ಸಂಬಳಕ್ಕೂ ನಾವು ದುಡಿತಾ ಇರೋ ನಮ್ ಸಂಬಳಕ್ಕೂ ವ್ಯತ್ಯಾಸ ಬಹಳ ಇದೆ.
ಕರೆಕ್ಟ್. ಕರಿಯಪ್ಪ ಅವರೇ ಧನ್ಯವಾದ. ನಾನು ಆಕ್ಚುಲಿ ಮಂಜುನಾಥ್ ಸರ್ ಇದೇ ಪ್ರಶ್ನೆ ಕೇಳೋಣ ಅಂತಿದ್ದೆ. ಸರ್ 4 ವರ್ಷ ಮುಂಚಿತವಾಗಿ ಸರ್ಕಾರಿ ನೌಕರರಿಗೆ ಅವ್ರು ಕೇಳ್ತಾರೋ ಬಿಡ್ತಾರೋ ಅನ್ನೋ ರೀತಿಯಲ್ಲಿ ಆಗೋಗ್ಬಿಡುತ್ತೆ. ಸರ್ ನನಗ್ ಲೆಕ್ಕ ತಪ್ಪಿದ್ರೆ ನೀವು ಕರೆಕ್ಟ್ ಮಾಡಿ ಹೇಳಿ. ಬರೋಬ್ಬರಿ 76 ತಿಂಗಳುಗಳಿಂದ ಅಸಮಾಧಾನ ಇದೆ ವೇತನ ಪರಿಷ್ಕರಣೆ ಬಗ್ಗೆ ಸಾರಿಗೆ ನೌಕರರಿಗೆ. ಸರ್ 4 ವರ್ಷ 76 ತಿಂಗಳು ಅಂದ್ರೆ ಕೇಳೋಕ್ ಮುಂಚೆನೆ ವರ ಕೊಟ್ಟಂಗೆ ಸರ್ಕಾರಿ ನೌಕರರಿಗೆ. ಈಗ ಮೇಡಮ್ ಬಹಳ ಸ್ಪಷ್ಟವಾಗಿ ರಾಮಲಿಂಗಾರೆಡ್ಡಿ ಅವರ ಸಂದರ್ಶನವೂ ಕೂಡ ನಾವು ನೋಡಿದೀವಿ. ಅತ್ಯಂತ ಹಿರಿಯರು, ಮುತ್ಸದ್ದಿಗಳು, ಅದೆಲ್ಲದರಲ್ಲೂ ಸೌಮ್ಯ ಸ್ವಭಾವದವರು, ಅದೆಲ್ಲವನ್ನೂ ಕೂಡ ನಾವು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ಅವರು ಸಂದರ್ಶನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದರೆ ಸಾರಿಗೆ ನೌಕರರ ಬಗ್ಗೆ, ಮುಖಂಡರ ಬಗ್ಗೆ ಬಹಳ ಪ್ರೀತಿ ಇದೆ ಅಂತ. ನಮಗೂ ಪ್ರೀತಿ ಇದೆ. ಬರೀ ಪ್ರೀತಿ ಇದ್ರೆ ನಮ್ಮ ಹೊಟ್ಟೆ ತುಂಬೋದಿಲ್ಲ. ಇವತ್ತು ನೋಡಿ ಈಗ ನೋಡಿ 25 ವರ್ಷ ಸರ್ವಿಸ್ ಮಾಡಿರ್ತಕ್ಕಂತ ಒಬ್ಬ ನೌಕರನಿಗೆ ಇವ್ರು ಮಾಡಿರ್ತಕ್ಕಂಥದ್ದು 4,000 ರೂಪಾಯಿ ಹೆಚ್ಚಳ ಆಗುತ್ತೆ. ಇವತ್ತಿನ ಬೆಲೆ ಏರಿಕೆನಲ್ಲಿ ಏನ್ ಸಾಧ್ಯ ಆಗುತ್ತೆ? ಅದಕ್ಕೆ ನಾವು 25% ವೇತನ ಹೆಚ್ಚಳವನ್ನ ಕೇಳ್ತಾ ಇದೀವಿ. ಅದು ಕೇಳಿ 31% DA ಮರ್ಜ್ ಆದ್ರೆ ಈ ರಾಜ್ಯ ಸರ್ಕಾರಿ ನೌಕರರಿಗೂ ನಮಗೂ ಏನ್ ವ್ಯತ್ಯಾಸ ಇದೆ ಅದರ ಹತ್ತತ್ರ ಹೋಗ್ಲಿಕ್ಕೆ ನಾವು ಸಾಧ್ಯತೆ ಇದೆ ಅಂತ ಕೇಳ್ತಾ ಇದೀವಿ. ಮತ್ತೆ ಇವರು ನಾವು ನೌಕರರು ಸಂಬಳ ಕೇಳುವಂತ ಸಂದರ್ಭದಲ್ಲಿ ಸಾರಿಗೆ ನಿಗಮಗಳ ಲಾಭ ನಷ್ಟವನ್ನ ನಮ್ಗೆ ಹೇಳ್ತಾರೆ. ಇದೇ ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಸಂದರ್ಶನದಲ್ಲಿ ಹೇಳಿದರೆ ಸಾರಿಗೆ ನಿಗಮಗಳು ಲಾಭ ನಷ್ಟದ ಸಂಸ್ಥೆಗಳಲ್ಲ. ನಾವು ಮುಖ್ಯಮಂತ್ರಿಗಳ ಜೊತೆ ಮಾತನಾಡುವಾಗ ನಾವು ಸ್ಪಷ್ಟವಾಗಿ ಹೇಳಿದ್ವಿ, ಇದು ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಸಂಸ್ಥೆ ಅಲ್ಲ. ಯಾಕೆಂದ್ರೆ ಅಲ್ಲಿ ಒಂದು ವಸ್ತು ಉತ್ಪಾದನೆ ಆಗುತ್ತೆ, ಅದಕ್ಕೆ ಲಾಭ ಇಟ್ಟು ಮಾರ್ತಾರೆ. ಇದು ಈ ನಾಡಿನ 7 ಕೋಟಿ ಜನರಿಗೆ ಸೇವೆ ಕೊಡ್ತಕ್ಕಂತ ಜವಾಬ್ದಾರಿ ಸರ್ಕಾರದ್ದು. ಈ ಸರ್ಕಾರದ ಜವಾಬ್ದಾರಿ ಇರುವಂತ ಈ ಸಂಸ್ಥೆನಲ್ಲಿ 40% ವಾಹನಗಳು ಇವತ್ತಿಗೆ ನಟರಾಜ್ ಗೌಡರು ಇದ್ದಾರೆ, ಅವ್ರ ಪಕ್ಷ ಇವತ್ತು ಅಧಿಕಾರದಲ್ಲಿದ್ರೆ, ಅಥವಾ ಇತರೆ ಯಾರೇ ಎಂಪಿಗಳು MLAಗಳಿರಲಿ, MP MLAಗಳು, ಜಿಲ್ಲಾ ಪಂಚಾಯತ್ ಸದಸ್ಯರು, ತಾಲೂಕ್ ಪಂಚಾಯತ್ ಸದಸ್ಯರು, ಗ್ರಾಮ ಪಂಚಾಯತ್ ಸದಸ್ಯರು ಅವ್ರ ಊರಿಗೆ ಬಸ್ಗೆ ಹೋಗ್ತಾರೆ. ಅಲ್ಲಿ 5 ಜನ 10 ಜನ ಓಡಾಡೋದಿಲ್ಲ, ಆದ್ರೂ ಅವರಿಗೆ ಬಸ್ ಕಳಿಸಬೇಕು. ಇಂಥ 40% ಬಸ್ನಲ್ಲಿ ಹಣ ಬರೋದಿಲ್ಲ. ಈ ಹಣವನ್ನ ಯಾರು ಭರಿಸಬೇಕು? ಸಾರಿಗೆ ನಿಗಮಗಳ ನೌಕರರು ವೇತನ ಕೇಳಿದ್ರೆ ಇವತ್ತ ಆ ವೇತನ ಕೇಳುವಾಗ ಸಂಸ್ಥೆ ಸದೃಢವಾಗಿಲ್ಲ ಅಂತೇಳಿ ಸಾರಿಗೆ ನಿಗಮಗಳ ದುಡಿಯೋ ನೌಕರರ ಮೇಲೆ ಈ ಜವಾಬ್ದಾರಿಯನ್ನ ಸರ್ಕಾರ ಹೊರಡಿಸ್ತಕ್ಕಂಥ ಕ್ರಮ ಇದೆಯಲ್ಲ, ಇದು ಸರಿಯಾದಂತ ಕ್ರಮ ಅಲ್ಲ. ಒಂದು. ಎರಡನೇದು ಬಹಳ ಮುಖ್ಯವಾಗಿ ನಿಮ್ ಗಮನಕ್ಕೆ ತರೋದು, ಇವತ್ತ ಸಾರಿಗೆ ನಿಗಮಗಳು 1 ವರ್ಷಕ್ಕೆ 13,000 ಕೋಟಿ ರೂಪಾಯಿ ಹಣವನ್ನು ತಂದಾಕ್ತಾ ಇದ್ದಾರೆ ಸಂಸ್ಥೆಗೆ. ಪ್ರತಿ ದಿವಸ KSRTCನಲ್ಲಿ 14 ಕೋಟಿ ರೂಪಾಯಿ ಬರುತ್ತೆ, BMTCನಲ್ಲಿ 7.5 ಕೋಟಿ ರೂಪಾಯಿ ಬರುತ್ತೆ, NEKRTCನಲ್ಲಿ KKRTC ಇದೆಯಲ್ಲ ಅಲ್ಲಿ 3.25 ಕೋಟಿ ರೂಪಾಯಿ ಬರುತ್ತೆ. ಇದರಲ್ಲಿ 6.5 ಕೋಟಿ ರೂಪಾಯಿ ಪರ್ ಡೇ ಬರುತ್ತೆ. ಇದನ್ನ ನೀವು 365 ದಿವಸಕ್ಕೆ ನೀವು ಗುಣಿಸಿದ್ರೆ 13,000 ಕೋಟಿ ರೂಪಾಯಿ ಹಣ ತಂದಾಗ್ತಾ ಇದೀವಿ. ಅಂದ್ರೆ ನಮ್ಮ ಶ್ರಮವನ್ನ ಹೆಚ್ಚಿಗೆ ಆಗ್ತದೆ. ನಿಮ್ಮ ಗಮನ ಇಲ್ಲ, ಕೇಳ್ತಾ ಇಲ್ಲ. ಕೊಡ್ತೀವಿ. ಈ 40% ಏನ್ ಲಾಸ್ ಆಗುತ್ತೆ ಆ ದುಡ್ಡು ಕೊಡೋರು ಯಾರು? ಶಕ್ತಿ ಯೋಜನೆಯಲ್ಲಿ 5,500 ಕೋಟಿ ರೂಪಾಯಿ ಹಣ ಇಟ್ಕೊಂಡಿದ್ದೀರಿ, ಅದನ್ನು ಕೊಡೋರು ಯಾರು? ಈಗ ಈ ಸರ್ಕಾರದವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನಾವು ಈಗ 3 ವರ್ಷ ಅಧಿಕಾರಕ್ಕೆ ನಡೆಸ್ತಾ ಇದ್ದಾರೆ. ಮೊದಲನೇ ಸಲ 4 ಲಕ್ಷ ಕೋಟಿ ರೂಪಾಯಿ ಬಜೆಟ್ ಮಂಡನೆ ಮಾಡಿದ್ದಾರೆ. ಅದರ ನೆಕ್ಸ್ಟ್ 4,15,000 ಕೋಟಿ, ಈ ಸಲ 4,53,000 ಕೋಟಿ ರೂಪಾಯಿ ಬಜೆಟ್ ಮಂಡನೆ ಮಾಡಿ. ಸಾರಿಗೆ ನಿಗಮಗಳಿಗೆ ಆ ನೌಕರರ ಸಂಬಳ ಕೇಳಿದಾಗ ನೀವು ದುಡ್ಡಿಲ್ಲ ಅಂತ ಹೇಳಿದ್ರೆ ನಾವು ಹೊಣೆಗಾರರ ಮತ್ತು ರಾಜ್ಯ ಸರ್ಕಾರಿ ನೌಕರರಿಗೂ ನಮಗೂ ಇರ್ತಕ್ಕಂಥ ಈ ತಾರತಮ್ಯ ಏನಿದೆ ಇದನ್ನ ಸರಿಪಡಿಸಬೇಕಾದ್ರೆ ನಾವು 25 ಕೇಳಿದೀವಿ. ಈಗ ಅವ್ರೇನ್ ಹೇಳ್ತಾರೆ, ಅವ್ರು ಕೆಳಗಡೆ ಇಳಿಯೋದಿಲ್ಲ ಅಂತಾರೆ. ನಾವಿವತ್ತ ಈ ಮಾಧ್ಯಮದ ಮುಂದೆ ಬಹಳ ಸ್ಪಷ್ಟವಾಗಿ ಹೇಳ್ತೀವಿ, ನೀವು 12.5 ಹೇಳಿದಿರಿ, ಹಿಂದೆ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ 15% ಕೊಟ್ಟಿದ್ರೆ ನೀವು 15% ಮೇಲೆ ಬನ್ನಿ, ನಾವು 25% ಇಂದ ಕೆಳಗೆ ಬರ್ತೀವಿ.